ನಮಸ್ತೆ ಸ್ನೇಹಿತರೆ, ಫೈನಾನ್ಷಿಯಲ್ ಫ್ರೀಡಮ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋ ಬ್ಲಾಗ್ ಇದೊಂದು ಪ್ರಮೋಷನಲ್ ವಿಡಿಯೋ ಆಗಿ ಅನ್ಕೋಬಹುದು, ಮಾರ್ಕೆಟಿಂಗ್ ವಿಡಿಯೋನು ಅನ್ಕೋಬಹುದು, ಅಥವಾ ಎಜುಕೇಶನಲ್ ವಿಡಿಯೋ ಅನ್ಕೋಬಹುದು. ನಿಮ್ಗೆ ಯಾವ ರೀತಿ ಅನ್ಸೋ ಆ ರೀತಿ ಅನ್ಕೋಬಹುದು. ಆದ್ರೆ ಈ ವಿಡಿಯೋ ಇವತ್ತಿನ ಒಂದು ವಿಡಿಯೋ ಬ್ಲಾಗ್ ತುಂಬಾ ಅಂದ್ರೆ ತುಂಬಾ ಎಸ್ಪೆಷಲಿ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನಿಮ್ಮ ಹುಡುಗರಿಗೆ ಯಾರು ಇದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ನಾನು ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಸೊ ಎಲ್ಲ ಗ್ರಾಮಾಂತರ ಪ್ರದೇಶ ಹುಡುಗರಿಗೆ ಇದನ್ನ ವಿಡಿಯೋ ಶೇರ್ ಮಾಡಿ, ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಏನಿದು ನೋಡೋಣ ಮುಂದೆ. ಸೊ ಇದರ ಒಂದು ಹಿಂಟ್ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕೊಟ್ಟಿದ್ದೆ, ಸ್ಟೇ ಟ್ಯೂನ್ಡ್ ಅಂತ ಹೇಳಿ. ಎಸ್, ಬನ್ನಿ ನೋಡೋಣ ಹೇಗೆ. ಹಂಗಂದ್ರೆ ಏನು? ಮೊದಲದಾಗಿ ಎಜುಕೇಶನ್. ಯಾಕೆ ಎಜುಕೇಶನ್ ಬೇಕು? ಎಜುಕೇಶನ್ ಬರೀ ಬುಕ್ ಓದಿದ್ರೆ ಅಷ್ಟೇ ಎಜುಕೇಶನ್ ಅಲ್ಲ. ಎಜುಕೇಶನ್ ಒಂದು ಟೂಲ್ ಆಗಿರುತ್ತೆ ಪ್ರತಿಯೊಬ್ಬ ವ್ಯಕ್ತಿಯ ಗ್ರೋತ್ ಅಲ್ಲಿ, ಅವರ ಪ್ರೋಗ್ರೆಸ್ ಅಲ್ಲಿ. ಒಬ್ಬ ವ್ಯಕ್ತಿ ಅದರಿಂದ ನಾಲೆಜ್, ಸ್ಕಿಲ್ಸ್, ಒಳಗಿನ ಹೊರಗಿನ ತಿಳುವಳಿಕೆ, ಕೆಲವೊಂದು ಸೈಂಟಿಫಿಕಲಿ ಅದನ್ನೇನು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಎಸ್ಪೆಷಲಿ ಅವರ ಒಂದು ಕ್ಯಾರೆಕ್ಟರ್ನ ಡೆವಲಪ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಎಜುಕೇಶನ್ ಅನ್ನೋದು. ಅದರಿಂದ ನಾವು ಬಿಹೇವಿಯರ್ಸ್ ನ ಕಲಿತೀವಿ, ಕರೆಕ್ಟ್ ಅಲ್ವಾ? ಕೆಲವೊಂದು ನಮಗೆ ಗೊತ್ತಿಲ್ಲದ ವಿಷಯವನ್ನ ತಿಳ್ಕೊಳ್ಳೋದು ಒಂದು ಎಜುಕೇಶನ್. ನೀವು ಹುಡುಗರು ಸ್ಕೂಲ್ಗೆ ತಗೊಳ್ತಾರೆ, ಕೆಲವೊಂದು ನಾವು ಪ್ರೊಫೆಷನಲ್ ಲೈಫ್ ಸ್ಟೈಲ್ ಸಹಿತ ಕೆಲವೊಂದು ಹೊಸ ಒಂದು ವಿಷಯ ತಿಳ್ಕೊಳ್ಳೋದು ಇಟ್ಸ್ ಅ ಪಾರ್ಟ್ ಆಫ್ ಎಜುಕೇಶನ್. ಹಾಗಾಗಿ ಹೇಳೋದು, ಎಜುಕೇಶನ್ ಡೋಂಟ್ ಹ್ಯಾವ್ ಎನಿ ಫುಲ್ ಸ್ಟಾಪ್ಸ್, ಇಟ್ ಇಸ್ ಹ್ಯಾವ್ ಓನ್ಲಿ ಕಾಮಾ. ನೀವು ಎಷ್ಟು ಎಜುಕೇಟ್ ಆಗ್ತಾ ಎಜುಕೇಶನ್ಗೆ ನೀವು ಇಟ್ಸ್ ಅ ಲರ್ನಿಂಗ್ ಪ್ರೋಸೆಸ್, ಕಂಟಿನ್ಯೂ ಲರ್ನಿಂಗ್ ಪ್ರೋಸೆಸ್. ಎಜುಕೇಶನ್ ಒಂದು ಪ್ರತಿದಿನದ ಒಂದು ಹೊಸ ಕಲಿಕೆನ ಎಜುಕೇಶನ್ ಆಗಿರುತ್ತೆ. ಫೈನ್. ಸೊ ನಮ್ಮ ಒಂದು ಎಜುಕೇಶನ್ ಸಿಸ್ಟಮ್ ಪ್ರಕಾರ ಒಳ್ಳೆ ಎಜುಕೇಶನ್ ಆದ್ರೆ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇಶ್ಯೂಸ್ ಬರಲ್ಲ. ಅಂದ್ರೆ ನಿರುದ್ಯೋಗ ಸಮಸ್ಯೆ ಇರಲ್ಲ. ನೀವು ಓದಿದಾಗ, ಎಜುಕೇಶನ್ ತಗೊಂಡಾಗ ಜ್ಞಾನ ಬರುತ್ತೆ, ಅದಕ್ಕೆ ಏನ್ ರಿಕ್ವೈರ್ಡ್ ಸ್ಕಿಲ್ಸ್ ಬೇಕು ಎಲ್ಲ ಬಂದಾಗ ಅದ್ರ ತಕ್ಕ ನೀವು ಎಂಪ್ಲಾಯಿ ಆಗಿರ್ಬೋದು ಅಥವಾ ಎಂಪ್ಲಾಯರ್ ಆಗಿರ್ಬೋದು, ಕರೆಕ್ಟ್ ಅಲ್ವಾ? ನೀವು ಅದನ್ನ ತಗೊಂಡೋಗ್ತಾ. ಸೊ ಅಲ್ಟಿಮೇಟ್ಲಿ ನಿಮ್ಗೆ ಒಂದು ಅರ್ನಿಂಗ್ ಸಿಗುತ್ತೆ. ನಾಳೆ ಒಂದು ಜೀವನ ಸಾಗಿಸಕ್ಕೆ, ನಿಮ್ಮ ಜೀವನವನ್ನು ನೀವು ಸಾಗಿಸ್ಕೊಂಡು ಹೋದಾಗ ನಮ್ಮ ದೇಶ ಒಂದು ಸುಭದ್ರತೆಗೆ ಚೆನ್ನಾಗಿರುತ್ತೆ. ಎಕನಾಮಿಕಲಿ ನಾವು ಅದನ್ನ ಚೆನ್ನಾಗಿ ಮುಂದೆ ಡೆವಲಪ್ ಮಾಡ್ಕೊಂಡು ಹೋಗ್ಬೋದು ನಮ್ಮ ದೇಶ. ಸಿನ್ಸ್ ನಾವು ಡೆವಲಪ್ ಆದ್ರೆ ನಮ್ಮ ಜೊತೆ ದೇಶನೂ ಡೆವಲಪ್ ಆಗುತ್ತೆ, ಅದು ದೇಶ ಜೊತೆ ನಾವು ಡೆವಲಪ್ ಆಗ್ತೀವಿ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಅಬ್ರಹಾಂ ಲಿಂಕನ್ ಅವ್ರು ಹೇಳಿದ್ರು, ಒಂದು ನೆನಪಿಸ್ಕೋತೀನಿ, ದೇಶ ನಿನಗೇನು ಕೊಡ್ತು ಅನ್ನೋದಕ್ಕಿಂತ ದೇಶಕ್ಕಾಗಿ ನೀನು ಏನು ಕೊಟ್ಟೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡುವಂತ ಹೇಳಿ. ಸೊ ದೇಶಕ್ಕಾಗಿ ನಾನು ಏನಾದ್ರು ಕೊಡಬೇಕು ಅಂದ್ರೆ ಅದಕ್ಕೆ ಮೊದಲನೇದಾಗಿ ಬುನಾದಿನೇ ಶಿಕ್ಷಣ, ಎಜುಕೇಶನ್. ಓಕೆ. ಸೊ ಎಸ್ಪೆಷಲಿ ಹೆಣ್ಣು ಮಕ್ಕಳ ಎಜುಕೇಶನ್ ತುಂಬಾ ಇಂಪಾರ್ಟೆನ್ಸ್. ಹಿಂದಿನ ಕಾಲದಲ್ಲಿ ಎಜುಕೇಶನ್ ಅಲ್ಲಿ ಹೆಣ್ಮಕ್ಳು ಯಾಕೆ 7ನೇ ಕ್ಲಾಸ್ 8ನೇ ಕ್ಲಾಸ್ ಆದ್ರೆ ನಾರ್ಮಲಿ 16-17 ವರ್ಷಕ್ಕೆಲ್ಲ ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ಇವಾಗೆಲ್ಲ ಸ್ವಲ್ಪ ಕಾನೂನು, ಲಾ ಅಂಡ್ ಆರ್ಡರ್ ಚೆನ್ನಾಗಿ ಸ್ಟ್ರಿಕ್ಟ್ ಇನ್ ಲೈನ್ ಅಲ್ಲಿ ಬಂದಿರೋದ್ರಿಂದ ಅವಾಯ್ಡ್ ಆಗ್ತದೆ. ಬಟ್ ಎಷ್ಟೋ ರೂರಲ್ ಸೆಗ್ಮೆಂಟ್ ಅಲ್ಲಿ ಇವಾಗ ಅದೇ ರೀತಿ ಇದೆ, ಬಟ್ 90% ಕಮ್ಮಿ ಆಗಿದೆ. ಇಲ್ಲೊಂದು ಇರತ್ತಷ್ಟೇ. ಸೊ ಇನ್ನೊಂದು ಕೋಟ್ ಹೇಳುತ್ತೆ, ಇಫ್ ಯು ಎಜುಕೇಟ್ ಅ ಮ್ಯಾನ್, ಯು ಎಜುಕೇಟ್ ಅ ಮ್ಯಾನ್. ಯು ಎಜುಕೇಟ್ ಅ ವುಮೆನ್, ಯು ಎಜುಕೇಟ್ ಅ ಜನರೇಷನ್. ಅರ್ಥ ಆಯ್ತಲ್ಲ? ನೀವೊಬ್ಬ ಅಂದ್ರೆ ಗರ್ಲ್ಸ್ ಎಜುಕೇಶನ್ ಬಗ್ಗೆ ಎಷ್ಟು ಸ್ಟ್ರೆಸ್ ಮಾಡಿ ಕೋಟ್ ಆಗಿದೆ ಅಂತ ಹೇಳ್ತಾರೆ. ಅದು ನೀವೊಬ್ಬ ಮ್ಯಾನ್ಗೆ ನೀವು ಎಜುಕೇಶನ್ ಕೊಟ್ಟರೆ ನೀವು ಅವನಿಗೆ ಮಾತ್ರ ಎಜುಕೇಶನ್ ಕೊಡ್ತೀರಾ. ಅದೇ ಒಬ್ಬ ಹೆಂಗಸಿಗೆ ವುಮ್ಯಾನಿಗೆ ಎಜುಕೇಶನ್ ಕೊಟ್ರೆ ಅದು ಇಡೀ ಜನರೇಷನ್ ಎಜುಕೇಶನ್ ಕೊಟ್ಟಂಗೆ ಆಗತ್ತೆ. ಅಂದ್ರೆ ಸೊ ತಾಯಿನೇ ಅಲ್ವಾ ಮೊದಲೇ ಗುರು ಮನೆಗೆ, ತಾಯಿ ತಾನೇ ಮೊದಲ ಗುರು, ಮನೆ ತಾನೇ ಮೊದಲ ಪಾಠಶಾಲೆ ಅನ್ನೋದು ಅದೇ ಇದೆ, ಕರೆಕ್ಟ್ ಅಲ್ವಾ? ಓಕೆ. ಸೊ ಇದೊಂದು ಸಣ್ಣ ಒಂದು ಪ್ಯಾರಾಗ್ರಾಫ್ ಆಗಿತ್ತು. ಸೊ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಅ ಮ್ಯಾನ್ ವಿತೌಟ್ ಎಜುಕೇಶನ್ ಇಸ್ ಲೈಕ್ ಅ ಬಿಲ್ಡಿಂಗ್ ವಿತೌಟ್ ಫೌಂಡೇಶನ್. ನೀವೊಂದು ನೀವು ಮನೆ ಕಟ್ತೀರಾ ಅಂದ್ರೆ ಡೈರೆಕ್ಟ್ ಮನೆ ಕಟ್ಸಕ್ಕಾಗತ್ತ? ಆಗಲ್ಲ. ಅದಕ್ಕೇನ್ ಬೇಕು? ಒಂದು ಅಡಿಪಾಯ ಬೇಕು. ಆ ಅಡಿಪಾಯವೇ ಶಿಕ್ಷಣ, ಕರೆಕ್ಟ್ ಅಲ್ವಾ? ಸೊ ಇಟ್ ಇಸ್ ವೆರಿ ವೆರಿ ಕ್ರೂಷಿಯಲ್, ವೆರಿ ವೆರಿ ಇಂಪಾರ್ಟೆನ್ಸ್. ಈಗ ನನ್ನ ಒಂದು ಮೇನ್ ಕಂಟೆಂಟ್ ಬರೋಣ. ಸೊ ಎಸ್ಪೆಷಲಿ ನಾನು ಎಷ್ಟೋ ಜನ ಹಳ್ಳಿಯಲ್ಲಿ ಸ್ಕೂಲ್ಗೆ ಹೋಗ್ತಾರೆ, ಎಲ್ಲ ಕಲಿತಾರೆ, ಮಾಡ್ತಾರೆ, ಲೆಟ್ಸ್ ಫೈನ್.
ಬಟ್ ಲೆವೆಲ್ ಆಫ್ ಎಜುಕೇಶನ್, ನಾ ಹಳ್ಳಿ ಅಂತ ಯಾಕೆ, ಹಳ್ಳಿಯಲ್ಲಿ ಒಳ್ಳೆ ಒಳ್ಳೆ ಸ್ಕೂಲ್ಸ್ ಇದೆ, ಇಲ್ಲ ಅಂತ ಹೇಳ್ತೀರಾ. ನಮ್ಮ ಸರ್ಕಾರಿ ಶಾಲೆಗಳ ಸಹಿತನು ಎಷ್ಟೋ ಒಳ್ಳೆ ಪ್ರೊಫೆಷನಲ್ ಟೀಚರ್ಸ್ ಇದ್ದಾರೆ. ಪ್ರೈವೇಟ್ ಅನ್ನಂತೂ ಬಿಡಿ, ಸರ್ಕಾರಿ ಶಾಲೆ ಎಷ್ಟೋ ಜನ ತಾತ್ಸಾರ ಮಾಡ್ತಾರೆ ಸರ್ಕಾರಿ ಶಾಲೆ ಅಂತ ಹೇಳಿ. ಬಟ್ ಎಷ್ಟೋ ಸರ್ಕಾರಿ ಶಾಲೆಯಲ್ಲಿ ಒಳ್ಳೆ ಒಳ್ಳೆ ಟೀಚರ್ಸ್ ಇದ್ದಾರೆ, ಒಳ್ಳೆ ಒಳ್ಳೆ ಎಜುಕೇಶನ್ ಸಿಗುತ್ತೆ. ಎಸ್ಪೆಷಲಿ ಇವಾಗ ಪಬ್ಲಿಕ್ ಸ್ಕೂಲ್, ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅಂತ ಇದೆ. ಸೊ ಇದು ಅವರ ಒಂದು ವಿವೇಚನೆ ಬಿಟ್ಟಿಗೆ ಅವ್ರ ಮಕ್ಕಳು ಎಲ್ಲಿ ಸ್ಕೂಲ್ ಹೋಗ್ಬೇಕು, ಆಮೇಲೆ ಅಲ್ಲಿ ಒಂದು ಡೆಮೋಗ್ರಫಿಕ್ ಪ್ರಕಾರನೂ ಹೋಗುತ್ತೆ. ಸೊ ಎಸ್ಪೆಷಲಿ ಇವಾಗ ನಾವು ಬೆಂಗಳೂರಲ್ಲಿ ಹೋದಾಗ ನಾರ್ಮಲಿ ನಿಯರೆಸ್ಟ್ ನೋಡ್ತೀವಿ ಲೊಕೇಶನ್ಸ್, ನಿಯರೆಸ್ಟ್ ಎಲ್ಲ ಕಡೆ ಮನೆ ಹತ್ರನೇ ಗೌರ್ಮೆಂಟ್ ಸ್ಕೂಲ್ಸ್ ಇರಲ್ಲ. ಆವಾಗ ನಾವು ಪ್ರೈವೇಟ್ ಸ್ಕೂಲ್ಗೆ ಹಾಕ್ತೀವಿ. ಎಷ್ಟೋ ಹಳ್ಳಿಯಲ್ಲಿ ಪ್ರೈವೇಟ್ ಸ್ಕೂಲ್ ಇದ್ರೂ ಗೌರ್ಮೆಂಟ್ ಸ್ಕೂಲ್ಗೆ ಕಳಿಸ್ತಾರೆ. ಸೊ ಡೆಮೋಗ್ರಫಿಕ್ಕು ಬರುತ್ತೆ, ಫೈನಾನ್ಷಿಯಲ್ಸ್ ಬರುತ್ತೆ, ಆರ್ಥಿಕವಾಗಿ ಸುಭದ್ರತೆ, ಅಪ್ ಟು ಅವರ ಫ್ಯಾಮಿಲಿ, ಅವರ ಲೈಫ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರೆ ಇವತ್ತು ಹೇಳ ಹೊರಟಿರೋ ವಿಷಯ ಏನಂದ್ರೆ, ಪ್ರತಿಯೊಂದು ಮಗುಗೂ ಶ್ರೀಮಂತ ಎಂಬ ಒಂದು ಸಂಸ್ಥೆ ಇದೆ. ನಾನು ಅದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡ್ಬೋದು. ನಾನು ಅದರ ಒಂದು ಅಲ್ಲಿ ಏನೇನು ನಿಮ್ಗೆ ಅವೈಲಬಿಲಿಟಿ ಇದೆ ಮಾತ್ರ ನಾನು ತೋರಿಸ್ತೀನಿ. ಈಗ ಡೆಮೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಶ್ರೀಮಂತನ ಮನೆ ಪಾಠ ಒಂದು ವೆಬ್ಸೈಟ್ ಇದೆ, ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯಿಂದ ನೂರಾರು ಕಾರ್ಯಕ್ರಮಗಳು ಆಗತ್ತೆ. ಅದೊಂದು ಎಸ್ಪೆಷಲಿ ಎಜುಕೇಶನಲ್ ಪರ್ಪಸ್ಗೆ ಒಂದು ಮಾಡಿರೋ ಸಂಸ್ಥೆ. ಪ್ಲಸ್ ಈ ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಲರ್ನಿಂಗ್ಸ್ ಇದೆ. ಅಂಡ್ ಅದರ ಒಬ್ರು ಪ್ರೊಪ್ರೈಟರ್ ಬಂದು, ಅಥವಾ ಫೌಂಡರ್ ಅನ್ಬೋದು ನಾನು ಅವ್ರನ್ನ, ಪ್ರಿಯಾರಾಮ್ ಬಿಂಡಿಗನಮಲೆ ಅವರು ಇದರ ಫೌಂಡರ್. ಸೊ ಈ ಒಂದು ಸಂಸ್ಥೆಗೆ ಕಂಪ್ಲೀಟ್ ರೂವಾರಿ ಅವರೇ. ಅವ್ರ ಜೊತೆ ಒಂದು ಟೀಮ್ ಇದೆ. ನಾವು ಇದಕ್ಕೆ ಒಂದು ಅಂಬಾಸಿಡರ್ ಆಗಿ ಇದೀವಿ. ಅಂದ್ರೆ ಒಂದು, ಸೊ ನಾವಾಗಲೇ ನೀವು ಪ್ರಮೋಷನ್ ಅನ್ಕೊಳ್ಳಿ, ಮಾರ್ಕೆಟ್ ಏನಾರು ಅನ್ಕೊಳ್ಳಿ, ಬಟ್ ಇದರಿಂದ ಇನ್ನೊಬ್ರು ಉಪಯೋಗ ಆಗತ್ತಾ ಅದ್ರ ಬಗ್ಗೆ ವಿಚಾರ ಮಾತ್ರ ಮಾಡುತ್ತೀವಿ ನಾವು ಅಷ್ಟೇ. ಓಕೆ, ಇಲ್ಲಿ ಇವಾಗ ಹೊಸದಾಗಿ ಒಂದು ಶ್ರೀಮಂತ ಮನೆ ಪಾಠ ಅಂತ ಹೇಳಿ ಒಂದು ಕೋರ್ಸ್ ನ ಲಾಂಚ್ ಮಾಡಿದ್ದಾರೆ. ಇದು ಎಲ್ಲಾ ತರದ ಮಕ್ಕಳಿಗೂ ತುಂಬಾ ಅಂದ್ರೆ ತುಂಬಾ ಅಫೋರ್ಡಬಲ್ ಪ್ರೈಸಿಗೆ ಸಿಗುತ್ತೆ. ನಾರ್ಮಲ್ ನೀವು ಕೋಚಿಂಗ್ ಹೋಗ್ಬೋದು, ಅಥವಾ ಏನದು ಟ್ಯೂಷನ್ಸ್ ಹಾಕ್ತೀರಾ, ಅಲ್ಲಿ ಮಿನಿಮಮ್ 2000, 2500 ರೂಪಾಯಿ, ಎಂತ ಕಮ್ಮಿ ಅಂದ್ರೆ ಮಿನಿಮಮ್ 500 ರೂಪಾಯಿಂದ ನಿಮಗೆ ಅಲ್ಲಿ ಒಂದು ಕೋರ್ಸಸ್ ಸ್ಟಾರ್ಟ್ ಆಗುತ್ತೆ. ಕ್ಲಾಸಸ್ ಹೇಳಿದ್ರೆ ಮತ್ತೆ ಯಾವ ಲೆವೆಲ್ ಹೇಳ್ಕೊಡ್ತೀವಿ ನಿಮಗೂ ಗೊತ್ತಿರುತ್ತೆ. ಸ್ವಲ್ಪ ನೀವು ಚೆನ್ನಾಗಿರೋದನ್ನ 1500 ರೂಪಾಯಿ ಮಿನಿಮಮ್ ಬರುತ್ತೆ. ಅಲ್ಲಿ ನಾರ್ಮಲ್ ಸ್ಕೂಲಿಂದ ಏನು ಹೇಳ್ಕೊಡ್ತಾರೆ ಆ ರೀತಿ ಎಲ್ಲ ಆಗ್ತಾ ಇರುತ್ತೆ. ಬಟ್ ಅಡಿಷನಲ್ ಆಗಿ ಏನೋ ಬೇಕಂದ್ರೂ ತುಂಬಾ ಕಷ್ಟ ಆಗುತ್ತೆ. ಪ್ಲಸ್ ಇವತ್ತು ನಾನು ಹೇಳ್ತಾ ಇರೋದು ಒಂದು ಶ್ರೀಮಂತ ಮನೆ ಪಾಠ ಅಂತ ಹೇಳಿ ಒಂದು ಮಕ್ಕಳಿಗೆ ಉಪಯೋಗ ಆಗಂತ ಒಂದು ಕೋರ್ಸಸ್ ನ ಲಾಂಚ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಎಲ್ಲಾ ವಿಷಯಗಳು ಸುಲಭವಾಗಿ ಮಕ್ಕಳು ಕಲಿಬಹುದು. ರೀಸನ್, ಇದರಲ್ಲಿ ಮಕ್ಕಳು ತುಂಬಾ ಎಕ್ಸ್ಪೀರಿಯನ್ಸ್, ಅನುಭವಿ ಶಿಕ್ಷಕರು ತುಂಬಾ ಅರ್ಥ ಆಗೋ ರೀತಿಯಲ್ಲಿ ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಭಾಷೆನ ಬೆಳೆಸಿ ಅಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಓಕೆನಾ? ಯಾವ್ಯಾವ ಸಿಲೆಬಸ್ ನ ಕವರ್ ಮಾಡ್ತಾ ಇದ್ದಾರೆ? ಕರ್ನಾಟಕ ಸ್ಟೇಟ್ ಸಿಲೆಬಸ್, CBSE. ಸೊ ಕರ್ನಾಟಕ ಸಿಲೆಬಸ್ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಸಬ್ಜೆಕ್ಟ್ಸ್, ಇದರಲ್ಲಿ ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸ್ಟಡೀಸ್, ಪ್ಲಸ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸಂಸ್ಕೃತ್, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್, ಥರ್ಡ್ ಲ್ಯಾಂಗ್ವೇಜ್ ಕನ್ನಡ, ಹಿಂದಿ, ಮತ್ತೆ ಸಂಸ್ಕೃತ 8, 9, 10ನೇ ಕ್ಲಾಸ್ಗೆ ಕವರ್ ಮಾಡ್ತಾ ಇದ್ದಾರೆ. ಈ ಪ್ರತಿಯೊಂದನ್ನು ನಿಮ್ಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅದರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. CBSE ಕವರ್ ಮಾಡ್ತಾ ಇದಾರ? ನನ್ನ ಮಗು CBSE ಹೋಗುತ್ತೆ, ಕವರ್ ಆಗುತ್ತಾ? ಖಂಡಿತವಾಗಿಯೂ ಕವರ್ ಆಗತ್ತೆ. ಇಲ್ಲಿ ಸಹಿತನು ಇದನ್ನ ಪೂರ್ತಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ, ಎರಡೂ ಇಂಗ್ಲಿಷ್ ಮೀಡಿಯಂಗೆ ಹೇಳ್ಕೊಡ್ತಾ ಇರೋದು. ಇಲ್ಲಿ ಸಹಿತನು ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸ್ಟಡೀಸ್, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸಂಸ್ಕೃತ್, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್, ಥರ್ಡ್ ಲ್ಯಾಂಗ್ವೇಜ್ ಕನ್ನಡ, ಹಿಂದಿ ಅಂಡ್ ಸಂಸ್ಕೃತ್ ಫಾರ್ 8, 9 ಸ್ಟ್ಯಾಂಡರ್ಡ್ಗೆ ಹೇಳ್ಕೊಡ್ತಾ ಇದ್ದಾರೆ. ಇದು ಸಹ ಕನ್ನಡದಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಅಂಡ್ ಇಷ್ಟರಲ್ಲಿ ನಿಮಗೆ PUC ಇದು ಸಹಿತನೂ ಬರುತ್ತೆ. ಫಸ್ಟ್ ಇಯರ್ ಮತ್ತು ಸೆಕೆಂಡ್ PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್, ಅಥವಾ CBSE ಆದ್ರೆ 11th, 12th ಬರುತ್ತೆ. ಪ್ಲಸ್ 5ನೇ ಕ್ಲಾಸ್, 7ನೇ ಕ್ಲಾಸ್ ಸ್ಟೇಟ್ CBSE ವರೆಗೂ ಬರುತ್ತೆ. CET ನೀಟ್ ಗೆ ಯಾರು ನೀವು ಕ್ಲಾಸಸ್ಗೆ ಕೋಚಿಂಗ್ ಹೋಗಬೇಕು ಅಥವಾ ಅದಕ್ಕೆ ಅಡಿಷನಲ್ ಆಗಿ ಏನೋ ಬೇಕಂದ್ರೆ ಸಹಿತ ಇಲ್ಲಿ ಇಷ್ಟರಲ್ಲೇ ಬರುತ್ತೆ. ಡಿಪ್ಲೊಮಾ, ಡಿಗ್ರಿ ಸಬ್ಜೆಕ್ಟ್ ಸಹಿತನು ಇಷ್ಟರಲ್ಲಿ ಲಾಂಚ್ ಆಗ್ತಾ ಇದೆ. ಸೊ ಸದ್ಯಕ್ಕೆ ಅವೈಲೇಬಲ್ ಇರೋದು 8, 9, 10ನೇ ಕ್ಲಾಸ್ನ ಹುಡುಗರಿಗಿದೆ. ಪ್ಲಸ್ ವೊಕೇಶನಲ್ ಕೋರ್ಸಸ್ ಲೈಕ್ ಇಂಗ್ಲಿಷ್ ಸ್ಪೀಕಿಂಗ್, ಸ್ಪೋಕನ್ ಕೋರ್ಸ್ ಆಗಿರೋದು, ಕೆಲವು ಲೈಫ್ ಸ್ಕಿಲ್ ಕೋರ್ಸಸ್, ಅದು ಸಹಿತನು ಆದಷ್ಟು ಬೇಗ ಲಾಂಚ್ ಆಗತ್ತೆ. ಸೊ ಪ್ರೈಸಿಂಗ್ ಬಂದಾಗ ವೆರಿ ಮಚ್ ಅಫೋರ್ಡಬಲ್. 8ನೇ ಕ್ಲಾಸ್ ಸಂಸ್ಕೃತ, 8ನೇ ಕ್ಲಾಸ್ ಸಂಸ್ಕೃತ್ನ ನೀವು ಥರ್ಡ್ ಲ್ಯಾಂಗ್ವೇಜ್ ತಗೊಂಡ್ರೆ ಹುಡುಗರಿಗೆ ಎಲ್ಲಾ ಸಬ್ಜೆಕ್ಟ್, ಕನ್ನಡ, ಇಂಗ್ಲಿಷ್, ಸಂಸ್ಕೃತ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಎಲ್ಲಾ ಸಬ್ಜೆಕ್ಟ್ ಸೇರಿ 1 ವರ್ಷಕ್ಕೆ 4500 ರೂಪಾಯಿ ಮಾತ್ರ ಆಗತ್ತೆ. ಎಷ್ಟು? 1 ವರ್ಷಕ್ಕೆ 4500 ರೂಪಾಯಿ ಮಾತ್ರ ಆಗಿರುತ್ತೆ.
ಅದೇ ನೀವು ಇಂಡಿವಿಜುವಲ್ ಸಬ್ಜೆಕ್ಟ್ಸ್ ತಗೊಂಡ್ರೆ ಒಂದು ಸಬ್ಜೆಕ್ಟ್ಗೆ 2,000 ರೂಪಾಯಿ, ಲ್ಯಾಂಗ್ವೇಜ್ ಆದ್ರೆ 1,000 rupees ಈಚ್ ಆಗುತ್ತೆ, 1,000 ರೂಪಾಯಿ ಈಚ್ ಆಗುತ್ತೆ. ಸಾರಿ, ಇಲ್ಲಿ ಸ್ವಲ್ಪ ಬ್ಲರ್ ಆಗಿದೆ. ನಾನು ಇನ್ನೊಂದ್ಸರಿ ನೆಕ್ಸ್ಟ್ ಒಂದು ಇಂಡಿವಿಜುವಲ್ ವಿಡಿಯೋದಲ್ಲಿ ಡೆಮೋ ವಿಡಿಯೋ ಮಾಡ್ತಿದ್ರೆ ಅಲ್ಲಿ ನಿಮಗೆ ಕ್ಲೀನ್ ಆಗಿ ತೋರಿಸ್ತೀನಿ. ಬಟ್ ಎಲ್ಲ ಸಬ್ಜೆಕ್ಟ್ಗೂ ಸ್ಟೇಟ್ಸ್ ಬಂಡಲ್ ಆದ್ರೆ 4,500 ಆಗುತ್ತೆ. ಇಂಡಿವಿಜುವಲ್ ತಗೊಳ್ತೀರಾ ಅಂದ್ರೆ ನಿಮಗೆ ಕೋರ್ ಸಬ್ಜೆಕ್ಟ್ಸ್ಗೆ ಅಂದ್ರೆ ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ಗೆ 2,000, ಲ್ಯಾಂಗ್ವೇಜಸ್ಗೆ 1,000 rupees ಈಚ್ ಆಗುತ್ತೆ. ಸೊ ನಿಮಗೆ ಅವಾಗ ಟೋಟಲ್ ಇಷ್ಟ ಆಗುತ್ತೆ, ಆಕ್ಚುಲಿ ಪ್ರೈಸ್ 9,000 ಆಗುತ್ತೆ ಇಂಡಿವಿಜುವಲ್ ತಗೊಂಡ್ರೆ. ಬಟ್ ನೀವು ಬಂಡಲ್ ತಗೊಳ್ಳೋದ್ರಿಂದ 4,500 50% ಡಿಸ್ಕೌಂಟ್ ನಿಮಗೆ ಸಿಗುತ್ತೆ. ಇನ್ ಕೇಸ್ ನೀವು ಬಂಡಲ್ ತಗೊಂಡ್ರೆ. ಇಲ್ಲ ಇಂಡಿವಿಜುವಲ್ ತಗೊಳ್ತಾ ಇದ್ದೀರಾ ಅಂದ್ರೆ ಇಂಡಿವಿಜುವಲ್ ತಗೊಳ್ಬೋದು, ಇಟ್ಸ್ ಅಪ್ ಟು ಯು. ಸ್ಟೇಟ್ ಸಿಲೆಬಸ್ ಇಲ್ಲಿ ಇರುತ್ತೆ. ಸೊ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಫಸ್ಟ್ ಲ್ಯಾಂಗ್ವೇಜ್ ಸಂಸ್ಕೃತ್ ಕವರ್ ಮಾಡ್ತಾರೆ ಅಲ್ವಾ, ಫಸ್ಟ್ ಲ್ಯಾಂಗ್ವೇಜ್ ಇದೆಲ್ಲ ಇರುತ್ತೆ. CBSE ಬಂದಾಗ 8ನೇ ಕ್ಲಾಸ್, 9ನೇ ಕ್ಲಾಸ್, 10ನೇ ಕ್ಲಾಸ್ CBSE ಇದೆ. ಸೊ ಸದ್ಯಕ್ಕೆ CBSE ಅಲ್ಲಿ ಮ್ಯಾಥಮೆಟಿಕ್ಸು, ಸೈನ್ಸು, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಅವೈಲೇಬಲ್ ಇದೆ. ಸೋಷಿಯಲ್ ಸೈನ್ಸ್, ಇಂಗ್ಲಿಷ್ ಸೂನ್ ಬರುತ್ತೆ. ಅದೇ ರೀತಿ 9ನೇ ಕ್ಲಾಸು, 10ನೇ ಕ್ಲಾಸ್ಗೂ ಅದೇ ರೀತಿ ಇದೆ. ಅಂಡ್ ಇದೇ ಸಹಿತ ಬಂಡಲ್ ಪ್ಯಾಕೇಜಸ್ ಏನಿದೆ ಅದನ್ನ ವೆಬ್ಸೈಟ್ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಒಂದ್ಸಲಿ. ಸೊ ಇಟ್ಸ್ ವೆರಿ ಅಫೋರ್ಡಬಲ್ ಪ್ರೈಸ್. ಒಂದು ಸಬ್ಜೆಕ್ಟ್ಗೆ 2,000 ರೂಪಾಯಿ ಪ್ಲಸ್ GST ಅಂದ್ರೆ ಎಷ್ಟಾಯ್ತು, 2,360 ಏನೋ ಆಗುತ್ತೆ ಗೊತ್ತಾ. ಇಟ್ಸ್ ವೆರಿ ಅಫೋರ್ಡಬಲ್ ಪ್ರೈಸ್. ನೀವು ಬರೀ ಒಂದು ಸಬ್ಜೆಕ್ಟ್, ನೀವು SLC ಹುಡುಗರು ಒಂದು ಸಬ್ಜೆಕ್ಟ್ಗೆ ಹೊರಗಡೆ 8,000, 6,000 ಕೊಟ್ಟು ಕ್ಲಾಸ್ ತಗೊಳ್ತಿರ್ತಾರೆ. ಸೊ ಇಟ್ಸ್ ವೆರಿ ಮಚ್ ಅಫೋರ್ಡಬಲ್. ಆಕ್ಚುಲಿ ಇದು ಪ್ರೈಸಿಂಗ್ ಮಾಡಬೇಕು ಅಂತ ಮಾಡಿಲ್ಲ, ಹಣ ಕೊಟ್ಟರೆ ಮಾತ್ರ ತುಂಬಾ ವ್ಯಾಲ್ಯೂ ಸಿಗುತ್ತೆ. ಎಲ್ಲ ಫ್ರೀಯಾಗಿ ಕೊಟ್ಟರೆ ವ್ಯಾಲ್ಯೂ ಇರಲ್ವಲ್ಲ, ಹಾಗಾಗಿ ಫ್ರೀಯಾಗಿ ಕೊಡ್ತಿಲ್ಲ ಇದನ್ನ. ಹಣ ಕೊಟ್ಟರೆ ಮಾತ್ರ ಅದರ ಒಂದು ವ್ಯಾಲ್ಯೂ ಸಿಗುತ್ತೆ. ಫ್ರೀಯಾಗಿ ಕೊಟ್ಟರೆ ನಾವೇನ್ ಮಾಡ್ತೀವಿ, ಇವಾಗ ನಮ್ಮ ಮೆಂಟಾಲಿಟಿ ಅದು, ನಾವು ಮಾಡೋ ತಪ್ಪು ಅಂತಲ್ಲ. ನನಗೂ ಯಾರೋ ಏನೋ ಫ್ರೀ ಕೊಟ್ರೆ ಎಲ್ಲಿ ತಗೋಬೇಕು ಅಲ್ಲಿ ಯೂಸ್ ಮಾಡಿ ಆಮೇಲೆ ಎಲ್ಲರೂ ಬಿಸಾಕ್ತೀವಿ. ಫ್ರೀ ಅಲ್ಲ, ದುಡ್ಡು ಕೊಟ್ಟರೆ ಜೋಪಾನ ಸ್ವಲ್ಪ ತೆಗೆದು ಇಡ್ಕೋತೀವಿ. ಮೆಂಟಾಲಿಟಿ ಅದು. ಹಾಗಾಗಿ ಇದು ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗ್ತಾ ಇರೋದು. ಕೋಂಬೋ ಸಹಿತ ಇದು 4,500 ಇದೆ. ಸೊ ನಾವಾಗಲೇ ಹೇಳಿದಂಗೆ ಸ್ಟೇಟ್ಗೂ CBSEಗೂ ಯಾವುದೇ ರೀತಿ ಒಂದು ಬಯಸಸ್ ಮಾಡದೆ ಒಂದೇ ರೀತಿ ಪ್ರೈಸ್ ಇಟ್ಟಿದ್ದಾರೆ. ಈವನ್ ಹೆಚ್ಚು ಕಮ್ಮಿ ಒಂದೇ ಇರುತ್ತೆ, ಬಟ್ ಸ್ವಲ್ಪ ಇದು ಆಗುತ್ತೆ. ಅಂಡ್ ಕೋರ್ಸ್ ಮೆಟೀರಿಯಲ್ಸ್ ಯೂಸ್ ಮಾಡ್ತಾ ಇರೋದು ಕರೆಂಟ್ಲಿ ಗೌರ್ಮೆಂಟ್ ಅಪ್ರೂವ್ಡ್ ಸ್ಕೂಲ್ಸ್ ಅಲ್ಲಿ ಯಾವುದು ಸ್ಟೇಟ್ ಸಿಲೆಬಸ್ ಅಥವಾ CBSE ಯೂಸ್ ಮಾಡ್ತಾರೆ ಅದನ್ನೇ ಕೋರ್ಸಸ್ ಯೂಸ್ ಮಾಡ್ತಾರೆ, ಅದು ಬಿಟ್ಟು ಬೇರೆ ಇಲ್ಲ. ಓಕೆ, ಸೊ ದಯವಿಟ್ಟು ನಾನು ಈಗ ಚಾನಲ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ರಿಜಿಸ್ಟರ್ ಮಾಡಿ ತಗೊಳ್ಳೋದು ಯಾವ ರೀತಿ ಅಂತ ನಾನು ಹೇಳ್ತೀನಿ. ಇನ್ ಕೇಸ್ ನೀವು ತಗೊಳ್ಬೇಕು ಅಂದ್ರೆ ನಿಮ್ಗೆ ಇನ್ನೊಂದು ನನ್ನ ಕೆಳಗಡೆ ಒಂದು ಕೋಡ್ ಹಾಕಿರ್ತೀನಿ, ಕೂಪನ್ ಕೋಡ್ ಹಾಕಿರ್ತೀನಿ. ಅದು ಡಿಫಾಲ್ಟ್ ಎಲ್ಲರೂ ಒಂದೇ ರೀತಿನೇ ಬರುತ್ತೆ ಕೂಪನ್ ಕೋಡ್. ಆ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮ್ಮಗಳಿಗೆ 10% ಡಿಸ್ಕೌಂಟ್ ಸಿಗುತ್ತೆ. ಯಾರಾದ್ರೂ 4,500 ರೂಪಾಯಿ ಬಂಡಲ್ ಕೋರ್ಸ್ ತಗೊಳ್ತೀರಾ ಅಂದ್ರೆ ಅದರಲ್ಲಿ 4,500 ಮೈನಸ್ 450, 4,500 ಪ್ಲಸ್ GST ಆಗಿರುತ್ತೆ. ಬಟ್ ನಿಮಗೆ ಆ 4,500 ಬೇಸ್ ಪ್ರೈಸ್ ಮೇಲೆ ಡಿಸ್ಕೌಂಟ್ ಸಿಗುತ್ತೆ. ಎಷ್ಟು, 450 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಕಮ್ಮಿನಾ? ನೀವು ಡೈರೆಕ್ಟ್ ಆಗಿ ಹೋದ್ರೆ 4,500 ಪ್ಲಸ್ GST ಕೊಡ್ಬೇಕಾಗುತ್ತೆ. ನನ್ನ ಕೋಡ್ ಯೂಸ್ ಮಾಡಿ ಅಲ್ಲಿ ತೋರಿಸ್ತೀನಿ ನಿಮಗೆ. ಒಂದ್ ನಿಮಿಷ ನೋಡಿ, ನಿಮ್ಗೆ ಈ ರೀತಿ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಉದಾಹರಣೆಗೆ ನೀವು ಯಾರೋ ಹುಡುಗರು CBSE ಕೋರ್ಸು 10th ಸ್ಟ್ಯಾಂಡರ್ಡ್ ನೀವು ಪರ್ಚೇಸ್ ಮಾಡ್ತೀರಾ ಅಂದ್ರೆ ಇದರ 3 ಕೋರ್ಸ್ ಸಿಗುತ್ತೆ. ಸೊ ನೀವು ಈ ರೀತಿ ಹೋಗ್ಬೇಕು, ಎನ್ರೋಲ್ ಅಂತ ಬರುತ್ತೆ. ಎನ್ರೋಲ್ ಬಂದಾಗ ಮತ್ತೆ ಇಲ್ಲಿ ಬರುತ್ತೆ ಎಕ್ಸಾಂಪಲ್. ನೀವು ತೋರಿಸ್ತಾ ಇರೋದು ನಾನೀಗ CBSE ಅಲ್ವಾ. ಸೊ CBSE ಬಂದಾಗ ಎನ್ರೋಲ್ ನಾವು ಬಂದಾಗ CBSE ಲಿಂಕ್ ಹೋಗುತ್ತೆ. ನೀವು ಇಂಡಿವಿಜುವಲ್ ಕೋರ್ಸಸ್ ತಗೊಳ್ತೀರಾ ಅಂದ್ರೆ ಉದಾಹರಣೆಗೆ ಮ್ಯಾಥಮೆಟಿಕ್ಸ್ ಈ ರೀತಿ ಕ್ಲಿಕ್ ಮಾಡಿ. ಸೊ ಅದು ನಿಮಗೆ ಪರ್ಚೇಸ್ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನಿಮಗೆ ಆಕ್ಚುಲಿ 2,360 ಯಾವಾಗಲೇ ಹೇಳ್ದಂಗೆ 8ನೇ ಕ್ಲಾಸ್ ಮ್ಯಾಥಮೆಟಿಕ್ಸ್ ನನ್ನ ಒಂದು ಕೂಪನ್ ಯಾವುದು B70XON ನ ಹಾಕಿದ್ರೆ, ಸಾರಿ ಓಕೆ, ಸೊ ಈ ರೀತಿ ತೋರಿಸುತ್ತೆ ಅದು. ಉದಾಹರಣೆಗೆ ನಿಮಗೆ ನೋಡಿ ಇಲ್ಲಿ ಬರಬೇಕು, ಇಲ್ಲಿ ಬಂದು ಈ ರೀತಿ ಬೈ ಕೊಡಬೇಕು. ಅಥವಾ ನೀವು ಕೋಂಬೋ ಕೋರ್ಸಸ್ ತಗೊಳ್ತೀರಾ ಅಂದ್ರೆ ಕೋಂಬೋನು ತಗೊಳ್ಬಹುದು, ಅಥವಾ ಇಂಡಿವಿಜುವಲ್ ತಗೊಳ್ತೀರಾ ಅಂದ್ರೆ ಇಂಡಿವಿಜುವಲ್ ತಗೊಳ್ಬಹುದು. 6 ಸಬ್ಜೆಕ್ಟ್ ತಗೊಳ್ತೀರಾ ಅಂದ್ರೆ ಇಟ್ಸ್ ಬೆಟರ್ ನೀವು ಕೋಂಬೋ ಕೋರ್ಸ್ಗೆ ಹೋಗೋದು ನನ್ನ ಪ್ರಕಾರ. ಉದಾಹರಣೆಗೆ ಈ ರೀತಿ ಬರುತ್ತೆ. ನಿಮಗೆ ನಾನು ಒಂದು ರೆಫರೆನ್ಸ್ ಕೋಡ್ ಇಷ್ಟಲ್ಲೇ ನಾನು ಶೇರ್ ಮಾಡ್ತೀನಿ. ಸೊ ನೀವು ಇದನ್ನ ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ನಂದು ಆಲ್ರೆಡಿ ಅಕೌಂಟ್ ಇದೆ. ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ಕೂಪನ್ ಕೋಡ್ ಬರುತ್ತೆ. ನಾನು ಸುಮ್ಮನೆ ಒಂದು ಡಮ್ಮಿ ಕೂಪನ್ ಕೋಡ್ ಹಾಕ್ತೀನಿ, ನಂದಲ್ಲ ಇದು ಸದ್ಯಕ್ಕೆ ವ್ಯಾಲಿಡ್ ಇಲ್ಲ. ಇಲ್ಲಿ ನಿಮಗೆ 4,450 ರೂಪೀಸ್ ಡಿಸ್ಕೌಂಟ್ ಸಿಗುತ್ತೆ. ಇದು ಇನ್ಕ್ಲೂಡಿಂಗ್ GST 4,500 ಪ್ಲಸ್ GST 5,300 ಆಗುತ್ತೆ. ಓಕೆನಾ? ಇದು ಇಡೀ ವರ್ಷಕ್ಕೆ. ಸೊ ನೀವು ಎಲ್ಲೂ ಹೋಗ್ಬೇಕಾಗಿಲ್ಲ, ಏನು ಮಾಡ್ಬೇಕಾಗಿಲ್ಲ. ಓಕೆ,
ಸೊ ಈ ರೀತಿ ಇರುತ್ತೆ ಒಂದು ಕೋರ್ಸಸ್ಸು. ನಿಮಗೆ ಡೌಟ್ಸು ಅಥವಾ ಏನಾದ್ರು ಇತ್ತಂದ್ರೆ ಅದಕ್ಕೊಂದು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಮಾಡ್ತಾರೆ, ನೀವು ಅಲ್ಲಿ ಶೇರ್ ಮಾಡಿದ್ರೆ ನಿಮಗೆ ಸಂಸ್ಥೆಯಿಂದಲೇ ನಿಮಗೆ ರೆಸ್ಪಾನ್ಸ್ ಬರುತ್ತೆ. ಆ ಡೌಟ್ಸು, ಕ್ಲಾರಿಫಿಕೇಶನು, ಕ್ಲಿಯರೆನ್ಸ್ಗೆಲ್ಲ ಅದಿಷ್ಟೊಂದು ಸ್ಟಾರ್ಟ್ ಮಾಡ್ತಾರೆ. ಸೊ ಅಕಾಡೆಮಿಕ್ ಇಯರ್ ಜೂನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇವಾಗಿಂದ ನೀವು ಕೋರ್ಸಸ್ನ ತಗೊಂಡು ನಿಮ್ಮ ಒಂದು ಎಜುಕೇಶನ್ ಜರ್ನಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಈ ಒಂದು ವಿಡಿಯೋ ಮ್ಯಾಕ್ಸಿಮಮ್ ಜನಕ್ಕೆ ರೀಚ್ ಮಾಡಿಸಿ, ತುಂಬಾ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ನನಗೂ ಮೋಟಿವೇಶನ್ ಮಾಡಿ, ನಿಮ್ಮ ಸಬ್ಸ್ಕ್ರಿಪ್ಷನ್ನು ಲೈಕು ಕೊಟ್ಟಾಗ ನನಗೂ ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಡೆಮೋ ಮಾಡಿ ನಿಮಗೆ ತೋರಿಸ್ತೀನಿ. ಕೂಪನ್ ಕೋಡು ನಾನು ನಿಮಗೆ ಶೇರ್ ಮಾಡ್ತೀನಿ ನಾನು ಇಷ್ಟಲ್ಲೇ, ಆವಾಗ ನಿಮ್ಮಲ್ಲಿ ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು.